ಕಲಬುರಗಿ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಪಕ್ಷದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಗುರ್ಮಿಟ್ಕಲ್ ಶಾಸಕ ಶರಣಗೌಡ ಕಂದಕೂರ್ ಮಾತನಾಡಿದರು. ಮತ್ತೊಬ್ಬ ಬಿ.ಆರ್. ಪಾಟೀಲ್ ಬರ್ತಕ್ಕಂಥವ್ರು ಇದ್ದಾರೆ, ಮತ್ತೊಬ್ಬ ವಿಶ್ವನಾಥ್ ಪಾಟೀಲ್ ಬರ್ತಾರೆ, ಮತ್ತೊಬ್ಬ ಡೇವಿಡ್ ಸೈಮನ್ ಬರ್ತಾರೆ, ಮತ್ತೊಬ್ಬ ವಿಠಲ್ ಏರಲ್ ಬರ್ತಾರೆ, ಮತ್ತೊಬ್ಬ ಕಮರುಲ್ ಇಸ್ಲಾಂ ಅನ್ಕೋತಂದ್ರೆ ಬರ್ತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮ ಮೇಲೆ ನಿಂತಿರ್ತಕ್ಕಂಥದ್ದಿದೆ. ಸಂಘಟನೆದಾಗ ನಾವೆಲ್ಲ ಜವಾಬ್ದಾರಿ ಕೊಡಬೇಕು. ಇವತ್ತು ಯಾರೋ ಬಂದರು, ಉಂಡ್ರು, ತಿಂದ್ರು, ಹೋದ್ರು, ಇರಲಿ, ನಾವು ಅದನ್ನೇ ಹೇಳ್ಕಂತ ಕಳಿಯತಕ್ಕಂಥದ್ದು ಬೇಡ. ಆ ರೀತಿ ಅವರು ಏನಂತಂದರೆ ನೀವೆಲ್ಲ ಪಕ್ಷಕ್ಕೆ ನಮ್ಮ ಬೂತ್ ಮಟ್ಟದಾಗ ಹೋಗ್ಬೇಕು. ಮಾನ್ಯ ಜಿಲ್ಲಾಧ್ಯಕ್ಷರಿಗೆ ನಾನು ಮನವಿ ಮಾಡ್ತೀನಿ, ನಮ್ಮ ಪುಣ್ಯದಿಂದ ಜಿಲ್ಲಾಧ್ಯಕ್ಷರಿಗೆ ನಮ್ಮ ಪಕ್ಷಕ್ಕೆ ಸಿಕ್ಕಿವಿ, ಭಾಳ ಗೊತ್ತಿಲ್ಲ ಖಂಡಿತವಾಗಿ. ಯಾಕಂತಂದರೆ ನಾನು ಹೇಳ್ತಿದ್ದೆ ದೊಡ್ಡಪ್ಪಣ್ಣ, ಯಾಕಂತಂದರೆ ಇವತ್ತು ನಮ್ಮ ಪಕ್ಷ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಜಿಲ್ಲಾ ಕಾರ್ಯಕ್ರಮಗಳು ಮಾಡಬೇಕು. ನಾಯಕರು ಬರ್ತಾರ, ಹೋಗ್ತಾರ, ಕಾರ್ಯಕ್ರಮ ಮಾಡಬೇಕು, ಕಲೆ ಮಂಟಪ ಮಾಡಬೇಕು, ನಾಯಕರು ಬರ್ತಾರ, ವಾಹನ ಇದನ್ನೆಲ್ಲ ಖರ್ಚು ವೆಚ್ಚ ಯಾರು? ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕಿಲ್ಲ. ಅಧಿಕಾರದಾಗಿದ್ದಾಗ ನಾವು ಕಾರ್ಯಕರ್ತರಿಗೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಮಾಡಬೇಕಾಗಿತ್ತು. ಯಾವಾಗೋ 94ರಾಗ ದೇವೇಗೌಡರು, ಜೆ.ಎಚ್. ಪಟೇಲ್ ಅವರು ಇರ್ತಕ್ಕಂಥ ಸಂದರ್ಭದಾಗ ಏನೋ ನಾಯಕರಿಗೆ ನಾವು ಸ್ಥಾನಮಾನಗಳನ್ನು ಕೊಟ್ಟು ಬಿಟ್ಟರೆ 2004ರಾಗ ಬಂದೀವಿ. ಅವಾಗ ಏನಂತಂದ್ರೆ ಕಾರ್ಯಕರ್ತರಿಗೆ ಸ್ಥಾನಮಾನ ಕೊಡೋಕ್ಕಾಗಲಿಲ್ಲ. 2018ರಲ್ಲಿ ಸಹ ಕಾರ್ಯಕರ್ತರಿಗೆ ಸ್ಥಾನಮಾನ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಬರ್ತಕ್ಕಂಥ ದಿನದಲ್ಲಿ ನಾಯಕರಿಗೆ ಅನೇಕ ಸಲ ಹೇಳಿದ್ವಿ. ನಾನು ಅನೇಕ ಸಲ ಬಹಳ ಮಾರ್ಮಿಕವಾಗಿ ಮಾತಾಡ್ತೀನಿ ನನ್ನ ಪಕ್ಷದ. ನಂತರ ಮಾನ್ವಿ ಮತಕ್ಷೇತ್ರದ ಮಾಜಿ ಶಾಸಕರಂತ ರಾಜ ವೆಂಕಟಪ್ಪ ನಾಯ್ಕದೊರೆ ಮಾತನಾಡಿದರು. ಬೂತ್ನಲ್ಲಿ ಸದಸ್ಯತ್ವವನ್ನು ಸ್ವೀಕಾರ ಮಾಡೋದ್ರ ಮೂಲಕ ನೀವು ಸಹ ಅಧ್ಯಕ್ಷರಾಗಿ ಮುಂದೆ ಪಕ್ಷದಲ್ಲಿ ಉನ್ನತ ಸ್ಥಾನ ಹೊಂದಲಿಕ್ಕೆ ಸಹಕಾರ ಆಗ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತೇನೋ ಗುಲ್ಬರ್ಗ ಜಿಲ್ಲೆ ಬಹಳ ವಿಶಾಲವಾದ ಜಿಲ್ಲೆ. ನಮಗೆ ಕುಮಾರಸ್ವಾಮಿ ಅವರು, ನಮ್ಮ JDS ಲೀಡರು ಸುರೇಶ್ ಬಾಬು ಅವರು, ನಮ್ಮ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಬಂಡೆಪ್ಪ ಕಾಶಂಪುರು, ನಮ್ಮ ಇನ್ನೊಬ್ಬ ಮುಖಂಡರಾಗಿರ್ತ ಮಾಜಿ ಸಚಿವರಾಗಿರ್ತಕ್ಕಂಥ ವೆಂಕಟರಾವ್ ನಾಡಗೌಡರು ಅವರ ನೇತೃತ್ವದಲ್ಲಿ ಇನ್ನು ಪಕ್ಷ ಸಹ ಹೆಚ್ಚಿನ ರೀತಿಯಲ್ಲಿ ಬಲಿಷ್ಠವಾಗಿ ಕಟ್ಟಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾನು ವೇದಿಕೆ ಕುಂತಂಥ ಮುಖಂಡರುಗಳಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ಇವತ್ತು ರಾಜ್ಯಾಧ್ಯಕ್ಷರ ಆದೇಶ ನಂತರ ತಿಳಿದರೆ ನೀವು ಪಕ್ಷದ ಸದಸ್ಯತ್ವವನ್ನು ನಿಮ್ಮ ಬೂತ್ಗಳು ಎಷ್ಟು ಬರ್ತದೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೆಚ್ಚಿನ ಶ್ರದ್ಧೆಯಿಂದ ನಿಷ್ಠೆಯಿಂದ ನೀವು ಸದಸ್ಯತ್ವವನ್ನು ಮಾಡೋದ್ರ ಮೂಲಕ ಪಕ್ಷವನ್ನು ಸದೃಢಗೊಳಿಸತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಮುಂದೆ ನಿಮ್ಮ ಚುನಾವಣೆಗೆ ಅದು ಸಹಾಯ ಸಹಕಾರಿ ಆಗ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರ್ಬೋದು, ಯಾವುದೇ ರೀತಿಯಿಂದ ಎದುರದ ಅವಶ್ಯಕತೆ ಇಲ್ಲ. ನಾನು ಸಹ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಶಾಸಕನಾಗಿ ಮೊನ್ನೆ ಪರಾಭವಗೊಂಡಿದ್ದೀನಿ. ಪರಾಭವಗೊಂಡ್ರೆ ಸಹ ನಾವು ಎದುರೋದಿಲ್ಲ, ಪಕ್ಷನ ಮತ್ತೆ ಗಟ್ಟಿಗೊಳಿಸ್ತೀವಿ, ಮತ್ತೆ ಗೆದ್ದೇ ಗೆಲ್ತೀವಿ. ನೀವು ಸಹ ಎಲ್ಲ ಇವತ್ತು ಗುಲ್ಬರ್ಗ ಜಿಲ್ಲಾ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಅಭ್ಯರ್ಥಿಗಳಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ನೀವು ನಿಮ್ಮ ಪಕ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಸಮಯವನ್ನು ಮೀಸಲಿಡೋದ್ರ ಮೂಲಕ ಇವತ್ತಿನ ಪಕ್ಷವನ್ನು ಸದಸ್ಯತ್ವವನ್ನು ಮಾಡೋದ್ರ ಮೂಲಕ ಗಟ್ಟಿಗೊಳಿಸಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಿಮಗೆ ಉಜ್ವಲವಾದ ಭವಿಷ್ಯ ಇದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕುಮಾರಸ್ವಾಮಿ ಸಾಹೇಬರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೊತೆಗೆಲ್ಲ ಚರ್ಚೆ ಮಾಡ್ತಾ ಇದ್ರು. ಖಂಡಿತವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ 9 ಕ್ಷೇತ್ರದಲ್ಲಿ 3ರಿಂದ 4 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ಅವಕಾಶ ಇತ್ತು. ಆದರೆ ದುರ್ದೈವ ಇವತ್ತೇನು ಗ್ಯಾರಂಟಿಗಳಿಗೆ ಯಾವುದೋ ಒಂದು ಇದಕ್ಕೆ ನಾವು ಬಹುಶಃ ಸೋತಿರ್ಬೋದು. ಆದರೆ ಎದೆ ಮುದ್ದು ಬೇಡ್ರಿ, ಖಂಡಿತವಾಗಿ ಮುಂದಿನ ದಿನಗಳಲ್ಲಿ JDS ಪಕ್ಷಕ್ಕೆ ಉಜ್ವಲವಾದ ಭವಿಷ್ಯ ಇದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಂದು ಸರ್ಕಾರ ರಚನೆ ಮಾಡಲಿಕ್ಕೆ ಇವತ್ತು JDS ಪಕ್ಷ ಭದ್ರ ಬುನಾದಿ ಆಗೇ ಆಗ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ರಾಜ್ಯಕ್ಕೆ ಮತ್ತೆ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೋದು 100ಕ್ಕೆ 100% ಸಿದ್ಧ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಇವತ್ತು ಪರಾಭವಗೊಂಡು ಪಕ್ಷವನ್ನು ಸದೃಢಗೊಳಿಸ್ತಕ್ಕಂಥ ಕೆಲಸ ಯಾಕೆ ನಾವು ಮಾಡ್ತಾ ಇದೀವಿ ಅಂದ್ರೆ ಖಂಡಿತವಾಗಿ ಈ ರಾಜ್ಯದಲ್ಲಿ ನಮ್ಮ ಪ್ರಾದೇಶಿಕ ಪಕ್ಷಗಳು ನಾವು ಬರಲೇಬೇಕು. ಮೇಲೆ ನಾವೆಲ್ಲರೂ ಸಂಘಟಕರಾಗಿ ಕೆಲಸ ಮಾಡೋಣ. ಮತ್ತೆ ನಾವೆಲ್ಲರೂ ಕೈ ಜೋಡಿಸಿ ಮತ್ತೆ ನಮ್ಮ ಪಕ್ಷಕ್ಕೆ ಈ ಭಾಗದಲ್ಲಿ ಹಿಂದೆ ಇತಿಹಾಸ 7 ಇಲ್ಲಿ ಶಾಸಕರು 7 ನಮ್ಮ ಕಲಬುರಗಿ ಜಿಲ್ಲೆಯಿಂದ ಆರಿಸಿಕೊಂಡು ಇತಿಹಾಸ ಅದು ಮತ್ತೆ ಪುನಃ ಆಗಬೇಕಾದ್ರೆ ಅದು ಕೇವಲ ಸಾಧ್ಯ ನಮ್ಮ ಪಕ್ಷದ ಕಾರ್ಯಕರ್ತಗಳಿಂದ. ನಾವು ತಾಳ್ಮಟ್ಟದಿಂದ ಯಾವಾಗ ಪಕ್ಷ ಕಟ್ತೀವಿ ಅವಾಗ ಮಾತ್ರ ಪಕ್ಷ ಸಾಧನೆ ಮಾಡಲು ಸಾಧ್ಯ ಆಗುತ್ತೆ. ಯಾಕಂದ್ರೆ ಬರೀ ಮೇಲಿನ ನಾಯಕರಿಂದ ಮಾಡಲು ಸಾಧ್ಯ ಇಲ್ಲ. ನಾವು ರೂಟ್ ಮಟ್ಟದಿಂದ ಪ್ರತಿ ಗ್ರಾಮಗಳಲ್ಲಿ ನಮ್ಮ ಪಕ್ಷದ ಕೊಡುಗೆಗಳ ಬಗ್ಗೆ ನಮ್ಮ ನಾಯಕರ
ಮೊನ್ನೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಇಲ್ಲಿ ಸಚಿವ ಸಂಪುಟ ಆದಂತಹ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದಿಂದ ಮಂತ್ರಿಗಳು ಇವತ್ತು ಆರ್ಟಿಕಲ್ 370 ಇವತ್ತು ಅವರೇ ತೀರ್ಮಾನದಿಂದ ಇವತ್ತು ಆರ್ಟಿಕಲ್ 370 ನಮಗೆ ಸಿಕ್ಕಿದೆ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಎಲ್ಲಿ ಕೂಡ ಹೇಳಿಲ್ಲ. ಕೇವಲ ಕಾಂಗ್ರೆಸ್ ಅವರು ಮಾಡಿದ್ದಾರೆ, ಕೇವಲ ಖರ್ಗೆಯವರು ಮಾಡಿದ್ದಾರೆ, ಕೇವಲ ಧರ್ಮಸಿಂಗ್ ಅವರು ಮಾಡಿದ್ದಾರೆ ಮಾತ್ರ ಹೇಳಿದರು. ಅದು ನಾನು ಖಂಡನೆ ಕೂಡ ಮಾಡಿದ್ದೆ, ತಪ್ಪ ಮಾಧ್ಯಮದಲ್ಲೂ ಕೂಡ ನಾನು ಸ್ಟೇಟ್ಮೆಂಟ್ ನೋಡಿದ್ದೀವಿ. ದಯಮಾಡಿ ಇಂಥ ವಿಷಯಗಳನ್ನು ನಾವು ಹೇಳಬೇಕಾಗುತ್ತೆ. ಯಾವುದೋ ಹೋರಾಟದಲ್ಲಿ ಯಾವಾಗಲೂ ಕೂಡ ಜನತಾದಳ ಪಕ್ಷದ ನಾಯಕರು ಇಂದಿನಿಂದ ಇಲ್ಲಿಯವರೆಗೂ ಕೂಡ ಇತಿಹಾಸದಂತ ಪಕ್ಷ ನಮ್ಮದಾಗಿದೆ. ಬರೀ ಅನುದಾನ ಇಲ್ಲ ಅಂತಂದ್ರೆ ರಾಮಕೃಷ್ಣ ಹೆಗಡೆ ಸೇರಿದಂತ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಕೇವಲ ಅನುದಾನ ಇಲ್ಲ ಅಂತಂದ್ರೆ ಎರಡೆರಡು ದೊಡ್ಡ ಖಾತೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡ ಸಾಹೇಬರು ಅನುದಾನ ಇಲ್ಲಂದ್ರೆ ನಾನು ಮಂತ್ರಿಗಿರಿ ಏನು ಮಾಡಂತ ಹೇಳಿ ಈ ಸಂದರ್ಭದಲ್ಲಿ ವಿವಿಧ ಪಕ್ಷವನ್ನು ತೊರೆದು ನೂರಾರು ಜನರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತರ್, ಜೆಡಿಎಸ್ ಪಕ್ಷ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ದೊಡ್ಡಗೌಡ ಪಾಟೀಲ್ ನರಿಬುಳ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವಕುಮಾರ್ ನಾಟೇಕರ್, ಮಹೇಶ್ವರಿ ವಾಲಿ, ಸಂಜೀವನ್ ಯಾಕಪುರ್, ಕೃಷ್ಣಾರೆಡ್ಡಿ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ನಿಮ್ಮ ನಗರ ಕಲಬುರಗಿಯಲ್ಲಿ ಬಿಗ್ಗೆಸ್ಟ್ ಫರ್ನಿಚರ್ ಎಕ್ಸಿಬಿಷನ್ ಸೇಲ್, ಡಬಲ್ ಧಮಾಕ ಆಫರ್ ಅಪ್ ಟು 75% ಡಿಸ್ಕೌಂಟಿನೊಂದಿಗೆ, ಜೊತೆಗೆ ಫ್ರೀ ಆಗಿರುವಂತಹ ಐಟಂಗಳು. ಕಾರ್ನರ್ ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಟಿವಿ ಯೂನಿಟ್ ಖರೀದಿಯ ಮೇಲೆ ಶೂ ರ್ಯಾಕ್ ಫ್ರೀ, 3+1+1 ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಕಾಟ್ ಖರೀದಿಯ ಮೇಲೆ ಮ್ಯಾಟ್ರಸಸ್ ಮತ್ತು 2 ಪಿಲ್ಲೋಗಳು ಫ್ರೀ. ಇನ್ನು ನಮ್ಮ ಗ್ರಾಹಕರಿಗೆ ದಸರಾ ದೀಪಾವಳಿ ಹಬ್ಬದ ನಿಮಿತ್ತ ವಿಶೇಷ ಕಾಂಬೋ ಆಫರ್. ಕಾರ್ನರ್ ಸೋಫಾ ಖರೀದಿಯ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿಯ ಮೇಲೆ 3+1+1 ಸೋಫಾ ಫ್ರೀ. ಈ ಆಫರ್ ಕೇವಲ ಅಕ್ಟೋಬರ್ 1ರಿಂದ 20ರವರೆಗೆ ಮಾತ್ರ. ಸ್ಥಳ ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಕನ್ನಡ ಭವನ, ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್, ಕಲಬುರಗಿ. ಇಲ್ಲಿ ನಿಮಗೆ 100ಕ್ಕಿಂತಲೂ ಹೆಚ್ಚು ಫರ್ನಿಚರ್ಸ್ಗಳು ಒಂದೇ ಸೂರಿನಡಿ ಸಿಗುತ್ತದೆ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 7829675699.